ನಮಸ್ಕಾರ ಎಲ್ಲರಿಗೂ. ಬೆಳಗಿನ ಶುಭೋದಯ ಹೇಳುತ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಂಥ ಸಮಯ ಸ್ನೇಹಿತರೆ ಬಂತು. ನೈಟ್ ಡ್ಯೂಟಿ ಇತ್ತು. ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೀನಿ ಸ್ನೇಹಿತರೆ. ಈಗ ನಮ್ಮ ಅಮ್ಮನ ಕರ್ಕೊಂಬರಕ್ ಹೋಗ್ಬೇಕಾಯ್ತು. ನಮ್ಮ ಅಮ್ಮ ಇನ್ನೇನು ತರಕಾರಿ ಅಲ್ಲೇ ನಮ್ಮ ಅಣ್ಣನ ಕಳಿಸ್ ಬಂದೆ. ಈಗ ನೆಕ್ಸ್ಟ್ ಕಾಫಿ ಕುಡಿಯೋ ಟೈಮು. ಕಾಫಿ ಕುಡ್ಕಂತ ನಿಮಗೆ ವಿಡಿಯೋ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಎಲ್ಲರಿಗೂ ಕೂಡ ಶುಭೋದಯ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ. ನೋಡ್ರಿ, ಇದೇನಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ತೊಗರಿಕಾಯಿ ಯಾರ್ಯಾರು ಹೊಲ್ದಾಗ ತೊಗರಿಕಾಯಿ ಹಾಕಿದ್ರೆ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ತೊಗರಿಕಾಯಿ ತೋರಿಸ್ತಾನೆ ನೋಡ್ರಿ. ಇಂಜೆಕ್ಷನ್ ಹಾಕೋದಿತ್ತು ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಹಾಕೋದಿತ್ತು ಅಂತ ಹೇಳಿ ನಮ್ ತಂಗಿ ಕರ್ಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೆ. ಇಂಜೆಕ್ಷನ್ ಆಶಾ ವರ್ಕರ್ ಹಾಕ್ತಾರಂತೆ, ಹಂಗಾಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದೆ. ಬಂದಾಳ ನೋಡ್ರಿ, ನಮ್ ತಂಗಿನೂ ಇಲ್ಲೇ ಅದಾಳೆ. ನಾವು ಕೂಡ ದೇವಸ್ಥಾನ ಹಿಂದೆನೆ ಇದೀವಿ. ಮೇಲ್ಗಡೆ ಆಂಜನೇಯ ದೇವಸ್ಥಾನ ಹತ್ರನೇ ಬಂದೀವಿ ನಾವು. ಹನುಮಪ್ಪನ ಗುಡಿ ಒಂದ್ಸಲ ಎಲ್ಲಾ ನೋಡ್ಕೊಂಬಿಡ್ರಿ, ಕೈ ಮುಕ್ಕೊಂಬಿಡ್ರಿ. ಯಾರ್ಯಾರು ನೋಡ್ದಿಲ್ಲ ನೋಡ್ಕೊಂಬಿಡ್ರಿ. ಈಗ್ಲೇ ಶಿವನ್ ದೇವಸ್ಥಾನ ಬೇರೆ ಕಾಣಿಸ್ತೈತಾ? ಶಿವನ್ ದೇವಸ್ಥಾನ ಕಾಣಿಸ್ತಿಲ್ಲ, ಸ್ವಲ್ಪ ಮಿಸ್ ಆಗ್ಬಿಡತಿ. ಈಶ್ವರ ಗುಡಿ ನೋಡ್ಕೊಂಬಿಡ್ರಿ. ಶಾಮನೂರ್ ಈಶ್ವರ ಗುಡಿ ಇದು. ಸಂಜೆ ಟೈಮಿಂಗ್ 6 ಗಂಟೆಗಿತ್ತು. ಇಬ್ರು ಸೇರ್ಕೊಂಡ್ ನೀರ್ ತಗೊಂಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸ್ನೇಹಿತರೆ. ನೋಡಿ, ಈಗ ನೀರ್ ತಗೊಂಡಿಲ್ಲ, ಕ್ಯಾನ್ ಇದು ಹಾಕ್ಸ್ಕೊಂಡು ಫಿಲ್ಟರ್ ನೀರ್ ತುಂಬ್ಕೊಳ್ಳೋಣ ಅಂತ ಬಂದಿವಿ. ಸಂಜೆ 6 ಗಂಟೆಗಿತ್ತು. ಈಗ ಹಂಗೆ ಮೊಟ್ಟೆ ತಗೊಂಡು ಮನೆಗೆ ಹೋಗೋಣ ಅಂತ ಬಂದಿವಿ. ಮೊಟ್ಟೆದೇನೋ ಪಲ್ಯನ ಸಾಂಬಾರ ಮಾಡ್ತಾರೆ, ನಿಮ್ಗೆ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಸಂಜೆ 4 ಗಂಟೆ ಬೇರೆ ಆಗ್ತಾ ಬಂತು ಸ್ನೇಹಿತರೆ. 4 ಗಂಟೆ ಬೇರೆ ಆಗಿತ್ತು. ಅದಕ್ಕೆ ಹೋಗ್ಬೇಕಂತ ಅಂದು ಲ್ಯಾಬ್ ರಿಪೋರ್ಟ್ ಬೇರೆ ಇಸ್ಕೊಂಬರ್ಬೇಕಾಯ್ತು ಇವತ್ತು. ನಾನು ಮನೆಯವ್ರದ್ದು ಇದು TSH ಕೊಟ್ಟಿದ್ವಿ. ಹಾಗೆ ಇನ್ನೇ ಲ್ಯಾಬ್ ರಿಪೋರ್ಟ್ ಇಸ್ಕೊಂಬರಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹೋಗಿ ಇಸ್ಕೊಂಡು ಬಂದೆ ಸ್ನೇಹಿತರೆ. ಹೋಗಿ ಇಸ್ಕೊಂಬಂದ್ಮೇಲೆ ಅದು ನಾರ್ಮಲ್ ಇತ್ತು ಎಲ್ಲದನ್ನ. ಈಗ ಒಂದ್ ಸ್ವಲ್ಪ ಚಾ ಕುಡಿಯೋ ಹೊತ್ತು ಒಂದ್ ಲೋಟ ಚಾ ಕುಡ್ದು ರಾತ್ರಿ ಬೇರೆ ನೈಟ್ ಡ್ಯೂಟಿ ಐತಿ. ನೈಟ್ ಡ್ಯೂಟಿಗೆ ಹೋಗ್ಬೇಕು ಇವತ್ತು. ನೈಟ್ ಡ್ಯೂಟಿ ಇವತ್ತು ಮಾಡ್ಬಿಟ್ರೆ ಮುಗಿದೋಗುತ್ತೆ. ನಾಳೆ ಐತೆ ಇನ್ನ ನೈಟ್ ಡ್ಯೂಟಿ ಇಲ್ಲ. ನಾಳೆ ಮಾರ್ನಿಂಗ್ ಈವ್ನಿಂಗ್ ಗೊತ್ತಿಲ್ಲ ಸ್ನೇಹಿತರೆ, ನೋಡೋಣ ಬನ್ನಿ. ಊರಿಂದ ಮಂಡ್ಯಕ್ಕೆ ಮೆಣಸಿನ್ಕಾಯಿ ತಂದ್ರು ನೋಡಿ. ಅದನ್ನ ಕುದ್ರಡಿ ತಿನ್ನಕತ್ತೀನಿ. ರಾತ್ರಿಗೆ ಈಗ ಮಸಾಲನ ಎಗ್ ರೈಸ್ ಮಾಡ್ತಾರಂತಾರ. ಮಾಡ್ಕೊಂಡೇಜಿ ಅದನ್ನು ಮಾಡ್ಕೊಂಡ್ ತಿಂತೀನಿ. ನೋಡೋಣ ಬರ್ರಿ, ಯಾರ್ಯಾರು ಮನೆಗೆ ಮಂಡಕ್ಕಿ ಅದನ್ನ ಕಾಮತ್ ತಿಂದಿರೋ ಒಂದು ವಿಡಿಯೋ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಒಂದ್ ಮಂಡಕ್ಕಿ ತಿಂತೀನಿ. ತುಂಬಾ ಚೆನ್ನಾಗಿದೆ ಮಂಡಕ್ಕಿ. ಹಾಗಾಗಿದೆ ಇದು ಉತ್ತರ ಕರ್ನಾಟಕದಲ್ಲಿ ಏನೋ ಸೂಸ್ತು ಹಾಕ್ತಾರಂತೆ, ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಮ್ ಕಡೆ ಮಂಡಕ್ಕಿ ನೋಡಿ ಸ್ನೇಹಿತರೆ. ಸಂಜೆ ಆಯ್ತು ಏನಂತ ಹೇಳ್ಬಿಟ್ಟು ಸರಿಯಾಗಿ ಒಂದ್ ಎಗ್ ರೈಸ್ ಮಾಡ್ಕೊಂಡಿದೀನಿ. ಎಗ್ ರೈಸ್ ಮಾಡ್ಕೊಂಡು ತಿನ್ನಕ್ ರೆಡಿ ಆಗ್ಬಿಡ್ತೀನಿ. ನಮ್ಮ ಅಣ್ಣ ಮಾಡ್ಕೊಟ್ಟ. ಈಗ ಎಗ್ ರೈಸ್ ಮತ್ತೆ ಒಂದ್ ಆಮ್ಲೆಟ್ ಮಾಡಿದಾನೆ, ಸೂಪರ್ ಆಗಿದೆ. ಈಗ ಎರಡು ಟೇಸ್ಟ್ ನಾ ನೋಡ್ತೀನಿ ಸ್ನೇಹಿತರೆ, ಹೆಂಗೈತಿ ಏನಂತ ಹೇಳ್ಬಿಟ್ಟು ಟೇಸ್ಟ್ ನ ನೋಡಿ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಎಗ್ ರೈಸ್ ನ ಯಾವ ತರ ಮಾಡಿದ್ರು ಏನಂತ ಹೇಳ್ಬಿಟ್ಟು ನನ್ನ ಒಂದು ಲೈವ್ ವಿಡಿಯೋದಲ್ಲಿ ಹಾಕಿದೀನಿ. ಒಂದ್ಸಲ ಹೋಗಿ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದನ್ನ ಈಗ ಸದ್ಯಕ್ಕೆ ಇದು ಮಾಡ್ತೀನಿ. ಟೇಸ್ಟ್ ಒಂದು ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ ಬನ್ನಿ. ಟೈಮ್ ಆಗಿತ್ತು, ಹಂಗಾಗಿ 8 ಗಂಟೆ ಬೇರೆ ಆಗ್ತಾ ಬಂತು. ಡ್ಯೂಟಿಗೆ ಹೋಗ್ಬೇಕು. ನೈಟ್ ಡ್ಯೂಟಿ ಬೇರೆ ಐತಿ ಇವತ್ತು, ಲಾಸ್ಟ್ ನೈಟ್ ಡ್ಯೂಟಿ. ಎಲ್ಲರಿಗೂ ಕೂಡ ಇವತ್ತಿನ ನೈಟ್ ಡ್ಯೂಟಿನ ಶುಭ ಕಂಪ್ಲೀಟ್ ಮಾಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ವ್ಯೂಸ್ ಯಾಕೆ ತುಂಬಾ ಕಡಿಮೆ ಆಗಿತ್ತು, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ವಿಡಿಯೋ ಕಂಟೆಂಟ್ ತುಂಬಾ ಇಷ್ಟ ಆಗ್ತಿದೆ ಇಲ್ಲ ಗೊತ್ತಿಲ್ಲ. ಬಟ್ ಆದ್ರೆ ಬಡವ್ರ ಮಕ್ಳು ಬೆಳಿಬೇಕು. ಹಾಗಾಗಿ ಬಡವ್ರ ಮಕ್ಳು ಬೆಳೆಸ್ಬೇಕು ಅನ್ನೋರು ಯಾರ್ಯಾರು ಇಷ್ಟ ಇದೆಯೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ವಿಡಿಯೋನ ಫುಲ್ ಆಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಎಲ್ಲರೂ ಕೂಡ ಶುಭ ಸಂಜೆ ಸ್ನೇಹಿತರೆ.